ಆಯ್ತಮ್ಮ ಆಯ್ತಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 months ಆಗಿದ್ರೆ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ. ಆಯ್ತು, ಅವ್ರು ಬರ್ತಾ ಇದಾರೆ, ಕೇಸ್ ವರ್ಕರ್ ಕೊಟ್ಟಿಲ್ಲ, ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ? ಅಡ್ಡ ಇದೆಯೇನಮ್ಮ? ಕಮ್ಮಿ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ, ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ, ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ. ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಒಂದ್ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ. ನಿಮ್ ಮುಂದೆ ಭಯ ಹೇಳಕ್ಕೆ, ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು? ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ. ಯಾಕೆ ಮಾಡಿಲ್ಲಮ್ಮ ಇದು? ಹೋಗ್ಲಿ, ಆರ್ಡರ್ ಮಾಡಿರೋದು ನೀವು ನೋಡಿ. ಆರ್ಡರ್ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಯು ಹ್ಯಾಡ್ ರಿಜೆಕ್ಟೆಡ್. ಹೋಗಯ್ಯ ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ. ನಾವು ಬೈಯೋದ್ರಲ್ಲಿ ಏನು, ನನ್ಗೇನು ಇರೋದ್ ಇದ್ದಂಗೆ ಹೇಳಕ್ಕೆ ನನ್ಗೆ ಯಾವ ಮುಚ್ಚುಮರೆ ಇಲ್ಲ. ಆಗದೆ ಇರೋದಿಲ್ಲ, ಮಾಡಕ್ ಆಗೋದಿಲ್ಲ, ಹೋಗಯ್ಯ ಅಂತ ಹೇಳ್ತಾ ಇದ್ದೆ. ನೀವೇ ಆರ್ಡರ್ ಮಾಡಿದಿರಮ್ಮ. ಇವ್ರಿಗೆ ಬಂದಿದ್ದು ಯಾವ ಎದುರುಗಡೆ ಇದ್ರು ನಮ್ಮನ್ನೇ ಹಿಂಗೆ ಗಿರ್ಕಿ ಓಡಿಸ್ತೀರಾ. ಇನ್ನು ಅವ್ರು ಬಂದ್ರೆ ಏನ್ ಮಾತಾಡೋಂಗಿದೆ ನಿಮ್ ಮುಂದೆ? ಅವರು